ಗೂಗಲ್ಗೆ ಹೋಗ್ಬಿಟ್ಟು ಸೊ ಇಲ್ಲಿ ನ್ಯೂ ಟ್ಯಾಬ್ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪೈಥಾನ್ ಅಂತ ಸರ್ಚ್ ಕೊಡಿ. ಪೈಥಾನ್ ಅಂತ ಸರ್ಚ್ ಕೊಡಿ. ಸರಿ, ಪೈಥಾನ್ ಅಂತ ಸರ್ಚ್ ಕೊಟ್ಟಾದ್ಮೇಲೆ ಸೊ ವೆಲ್ಕಮ್ ಟು ಪೈಥಾನ್ ಅಂತ ಇದೆಯಲ್ಲ, ಸೊ ಇದೇ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಅಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇಲ್ಲಿ ಪೈಥಾನ್ ಇದೆಯಲ್ಲ, ಸೊ ಡೌನ್ಲೋಡ್ಸ್ ಅಲ್ಲಿ ಬಂದ್ಬಿಟ್ಟು ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ವರ್ಷನ್ ಬೇಕು ಅದನ್ನ ಇಲ್ಲಿ ನೀವು ಡೌನ್ಲೋಡ್ ಮಾಡಬಹುದು. ಸೊ ನನ್ನ ಕೇಸಲ್ಲಿ ನನಗೆ 3.10 ಇಲ್ಲಿ ಕಾಣಿಸ್ತಿದೆಯಲ್ಲ, ತೋರಿಸ್ಬಿಡ್ತೀನಿ. ಕಾಣಿಸ್ತಿಲ್ಲ. ಸೊ ಇದನ್ನ ವರ್ಷನ್ ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಡೌನ್ಲೋಡ್ ಸಿಂಬಲ್ ಕಾಣಿಸ್ತಿದೆಯಲ್ಲ ನೋಡಿ. ಸೊ ಈ ಡೌನ್ಲೋಡ್ ಸಿಂಬಲ್ ನಾನು ಇಲ್ಲಿ ಇದನ್ನ ಮಾಡ್ತಾ ಇದ್ದೀನಿ, ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಹತ್ರ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ. ಸೊ ನಿಮ್ಗೆ ಯಾವ್ದು ಇನ್ಸ್ಟಾಲ್ 32 ಬಿಟ್ ಅದು 64 ಬಿಟ್ ಅದನ್ನ ಕ್ಲಿಕ್ ಮಾಡ್ಬಿಟ್ಟು ಇನ್ಸ್ಟಾಲ್ ಮಾಡಿ. ಸೊ 64 ಬಿಟ್ ಆಗಿದ್ರೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಯಾವ್ದು ಫೋಲ್ಡರ್ ಇರುತ್ತೋ ಅಲ್ಲಿಗೆ ನೀವು ಸೇವ್ ಮಾಡ್ಬೋದು. ನಿಮಗೆ ಸಿ ಡ್ರೈವ್ ಅಲ್ಲಿ ಅಂತ ಏನಿಲ್ಲ, ಯಾವ ಡ್ರೈವ್ ಬೇಕಾದ್ರೂ ಕೂಡ ಸೇವ್ ಮಾಡ್ಬಿಟ್ಟು ಸೇವ್ ಮಾಡ್ಬೋದು. ನೋಡಿ ನಾನು ಸೇವ್ ಇದನ್ನ ಸಿಂಗಲ್ ಕ್ಲಿಕ್ ಮಾಡಿ, ಒಂದೇ ಜಸ್ಟ್ ಸಿಂಗಲ್ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಸೊ ಅಲ್ಲಿಗೆ ಸಿಂಗಲ್ ಕ್ಲಿಕ್ ಮಾಡಿದಾದ್ಮೇಲೆ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಇನ್ಸ್ಟಾಲ್ ನೌ ಅಂತ ಕಾಣಿಸ್ತಿದೆಯಲ್ಲ, ಸೊ ಇದನ್ನ ಕ್ಲಿಕ್ ಮಾಡ್ಬೇಕು. ನೀವು ಕಸ್ಟಮ್ ಇನ್ಸ್ಟಾಲೇಷನ್ ಬೇಡ, ಇದನ್ನ ಕ್ಲಿಕ್ ಇನ್ಸ್ಟಾಲ್ ನೌ ಅಂತ ಕ್ಲಿಕ್ ಮಾಡಬೇಕು. ಸೊ ಅದಕ್ಕೆ ಮೊದಲು ನೀವು ಇಲ್ಲಿ ಆಡ್ python.exe ಪಾತ್ ಇದನ್ನ ನೀವು ಎನೇಬಲ್ ಮಾಡಬೇಕು. ನೀವು ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿದ್ರೆ ಸೊ ಇದನ್ನ ಎನೇಬಲ್ ಮಾಡ್ಬಿಟ್ಟು ಇಲ್ಲಿ ಇನ್ಸ್ಟಾಲ್ ನೌ ಅಂತ ಕೊಡಬೇಕು. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಸೊ ನಾನು ಇದನ್ನ ಕೊಡ್ತಾ ಇಲ್ಲ. ಸೊ ನೀವು ಈ ತರ ಇನ್ಸ್ಟಾಲ್ ಮಾಡಿದ್ರೆ ಅಪ್ ಟು ಇನ್ಸ್ಟಾಲ್ ಆಗೋರು ವೇಟ್ ಮಾಡಬೇಕು. ಅದಾದ್ಮೇಲೆ ಇನ್ನೊಂದು ಟ್ಯಾಬ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಪೈಚಾರ್ಮ್ ಅಂತ ಟೈಪ್ ಮಾಡಿ. ಸೊ ಇಲ್ಲಿ ಮೊದಲನೇ ವೆಬ್ಸೈಟ್ ಜೆಟ್ ಪೆನ್, ಈ ಲಿಂಕ್ ನಾನು ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಬೋದು. ಸೊ ಇಲ್ಲಿ ಡೌನ್ಲೋಡ್ ಸಿಂಬಲ್ ಕಾಣಿಸಿಲ್ಲ, ಇದು ಕ್ಲಿಕ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಇಲ್ಲಿ ಕಮ್ಯುನಿಟಿ ಟ್ಯಾಬ್, ಇದನ್ನ ಸೆಟ್ ಆಗಿ ಕೊಟ್ಟಿರ್ತೀನಿ ಸದ್ಯಕ್ಕೆ. ಇಲ್ಲಿ ಕಮ್ಯುನಿಟಿ ಟ್ಯಾಬ್ ಇದೆಯಲ್ಲ, ಸೊ ಇದನ್ನ ನೀವು ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಇಲ್ಲಿ ಡೌನ್ಲೋಡ್ ಸಿಂಬಲ್ ಕಾಣಿಸಿದಲ್ಲ, ಇದನ್ನ ಡೌನ್ಲೋಡ್ ಮಾಡಿ. ಸೊ ಇದನ್ನು ಕೂಡ ಸೇವ್ ಮಾಡಿ ಎಲ್ಲಿಗಾದ್ರೂ ಒಂದಕ್ಕೆ. ನೋಡಿ ಡೌನ್ಲೋಡ್ ಆಗೋವರೆಗೂ ವೇಟ್ ಮಾಡಿ. ಡೌನ್ಲೋಡ್ ಆಯ್ತು, ಸಕ್ಸಸ್ಫುಲ್ ಡೌನ್ಲೋಡ್ ಆಯ್ತು. ಸೊ ಇದನ್ನು ಕೂಡ ಒಂದು ಸಿಂಗಲ್ ಕ್ಲಿಕ್ ಮಾಡಿ. ಸಿಂಗಲ್ ಕ್ಲಿಕ್ ಮಾಡ್ಬಿಟ್ಟು ಸೊ ಸೆಟಪ್ ಆಗಿ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಎಸ್ ಕೊಡಿ. ಸೊ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ನಾನು ಜಸ್ಟ್ ನಿಮ್ ಪರ್ಪಸ್ಗೋಸ್ಕರ ಎಸ್ ಅಂತ ಕೊಡಿ, ಎಸ್ ಕೊಡಿ. ಸೊ ನಾನು ನೋ ಕೊಡ್ತೀನಿ. ಸೊ ನೆಕ್ಸ್ಟ್ ಕೊಡಿ, ಎಲ್ಲದು ಇನ್ಸ್ಟಾಲ್ ಆಗುತ್ತೆ. ನೆಕ್ಸ್ಟ್ ಕೊಡ್ಕೊಂಡು ಹೋಗಿ ಇನ್ಸ್ಟಾಲ್ ಆಗುತ್ತೆ.